ಸಿರಿ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಲವೂ ಕೂಡ ತಮಗೆ ಉಪಯೋಗವಾಗುವಂಥ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಅಂಥದೇ ಒಂದು ಹೊಸ ಕಲೆಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ರಂಗೋಲಿ ಯಾರು ಗೊತ್ತಿಲ್ಲ ಹೇಳಿ? ಚಿಕ್ಕವರಿಂದ ಇದ್ದಾಗ ಕೂಡ ನಮ್ಮಮ್ಮ ರಂಗೋಲಿ ಹಾಕಬೇಕಾದ್ರೆ, ಪಕ್ಕದ ಮನೆಯವರು ರಂಗೋಲಿ ಹಾಕಬೇಕಾದ್ರೆ ಎಲ್ಲರೂ ಕೂಡ ಅದನ್ನು ನೋಡಿ ಖುಷಿ ಪಟ್ಟಿದ್ದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಹಾಕುವಂಥ ಒಂದು ಪ್ರವೃತ್ತಿಯನ್ನೇ ಜನ ಮರ್ತಿದ್ದಾರಾ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಕೂಡ ಇದೆ. ಹೌದು ವೀಕ್ಷಕರೇ, 5 ಬೆರಳನ್ನು ಬಳಸಿ ಹೇಗೆ ರಂಗೋಲಿಯನ್ನು ಬಿಡಿಸಬಹುದು ಅಂತ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ದೂರದ ಗುಲ್ಬರ್ಗಾಯಿಂದ ಬಂದಿರುವಂಥ ಮಲ್ಲಿಕಾರ್ಜುನ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹಾಕೋಣ. ನಮಸ್ತೆ ಮಲ್ಲಿಕಾರ್ಜುನ್, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಲ್ಲಿಕಾರ್ಜುನ್, ಈಗ ನಿಮಗೆ ನಾನು ಕೇಳಬೇಕಾಗಿರೋ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಹೆಣ್ಮಕ್ಳು ಕೆಲವು ಕೆಲಸಗಳನ್ನ ಮಾಡಬೇಕು, ಗಂಡು ಮಕ್ಕಳು ಅಥವಾ ಗಂಡಸರು ಕೆಲವು ಕೆಲಸ ಮಾಡಬೇಕು ಅನ್ನೋದು ಪದ್ಧತಿ ಇಲ್ಲದೆ ಹೋದ್ರೂ ವಾಡಿಕೆ ಅಂತೂ ಇದೆ. ರಂಗೋಲಿ ಅಂತ ಅಂದರೆ ನಮ್ಗೆ ಕಲ್ಪನೆಗೆ ಬರುವಂಥದ್ದೇನು, ಹೆಣ್ಮಗು ಅಥವಾ ಹೆಣ್ಮಗಳು, ಹೆಂಗಸರು ರಂಗೋಲಿ ಬಿಡ್ತಿರೋ ಅನ್ನೋದು ಪಿಕ್ಚರ್ ಕಣ್ಮುಂದೆ ಬರುತ್ತೆ. ಸೊ ಮಲ್ಲಿಕಾರ್ಜುನ್ಗೆ ರಂಗೋಲಿ ಮೇಲೆ ಆಸಕ್ತಿ ಬಂದಿದ್ದು ಹೇಗೆ ಅಂತ? ಹೇಗೆ ಅಂದರೆ, ಮೊದಲಿಂದ ಸ್ಕೂಲ್ನಲ್ಲಿ ಸ್ವಲ್ಪ ಡ್ರಾಯಿಂಗ್ ಮಾಡೋದು ತುಂಬ ಹಾಬಿ ಇತ್ತು ನಂದು. ಸೊ ಬರ್ತಾ ಬರ್ತಾ ರಂಗೋಲಿನೂ ಸ್ವಲ್ಪ ತಲೆಯಲ್ಲಿ ಬಂತು. ಸೊ ಹಾಗಾಗಿ ನನಗೆ ಈಸಿ ಆಯಿತು, ಕಲ್ಕೊಂಡು ಇವಾಗ ಅದು ಹಾಕ್ತಾ ಇದ್ದೀನಿ. ಅಂದರೆ ನಿಮಗೆ ಡ್ರಾಯಿಂಗ್ನಲ್ಲಿದ್ದ ಆಸಕ್ತಿ ರಂಗೋಲಿ ಕಲಿಯೋಕ್ಕೆ ಕಾರಣ ಆಯಿತು ಅಂತ ಹೇಳ್ತಿದ್ದೀರಾ? ಇವಾಗ ನಾನು 5 ಪಟ್ಟನ್ನು ಯೂಸ್ ಮಾಡಿಕೊಂಡು ಯಾವ ಥರ ಹಾಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು. ಇವಾಗ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಮಗೆ ಮುಂಚೆ ಏನು ಹಾಕೋಬೇಕಂತ ಡಿಸೈಡ್ ಮಾಡ್ಕೋಬೇಕು. ಇವಾಗ ಈ ಥರ ಆಗಿದೆ. ಇವಾಗ ನಾನು ಕಲರ್ ಯಾವ ಥರ ಹಾಕ್ಬೇಕಂತ ತೋರಿಸ್ಕೊಡ್ತೀನಿ. ಮೊದಲು ಫಿಲ್ಟ್ರಿಗೆ ನಾವು ಬೇಕಾಗಿರೋ ಕಲರ್ ಚೂಸ್ ಮಾಡ್ಕೋಬೇಕು. ಸೊ ನಮ್ಮ ಅಭಿರುಚಿಗೆ ತಕ್ಕಂತೆ ಬಣ್ಣವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಬಣ್ಣಗಳ ಆಯ್ಕೆ ಕೂಡ ನಮ್ಮ ಟೇಸ್ಟ್ಗೆ ತಕ್ಕಂತೆ. ಇವಾಗ ನಾನು ನೆಕ್ಸ್ಟ್ ಕಲರ್ ತಗೋತಾ ಇದ್ದೀನಿ. ಇದು ಸ್ವಲ್ಪ ಡಾರ್ಕ್ ಇದೆ, ನಾನು ನೆಕ್ಸ್ಟ್ ಲೈಟ್ ಕಲರ್ ತಗೋತಾ ಇದ್ದೀನಿ. ಅಂದರೆ ನೀವು 2 ಕಲರ್ನ ಯೂಸ್ ಮಾಡಿ ಇವಾಗ 2 ಕಲರ್. ಸೊ ಈ ಡಿಸೈನ್ಗೆ 2 ಕಲರ್ ಸಾಕು ಅಂತ ಅನಿಸಿದೆ ನಿಮಗೆ? ಓಕೆ, ಸೊ ಫುಲ್ ಫಿಲ್ ಮಾಡ್ಕೊಳ್ತೀರಾ ಇಲ್ಲಿ? ಇವಾಗ ಕಲರ್ ಹಾಕಿದ್ದು ಮುಗ್ದಿದೆ. ಸೊ ಈಗ ಶುರುವಾಗುತ್ತೆ 5 ಬೆರಳನ್ನು ಹೇಗೆ ಬಳಸ್ಕೊಂಡು ರಂಗೋಲಿ ಹಾಕ್ಬೋದು ಅಂತ. ಓಕೆ, ಇವಾಗ ಯಾವ ಥರ ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಿಕ್ಕಾಗಿ ಇರಬೇಕಿದು. ಸೊ ಅವಾಗ ಬಿಳಿ ರಂಗೋಲೆ ಸ್ವಲ್ಪ ದಪ್ಪವಾದ ಹರಳುಗಳಿರುವಂಥ ರಂಗೋಲಿನ ಬಳಸಬೇಕಾಗತ್ತೆ. ಮಲ್ಲಿಕಾರ್ಜುನ್, ಈಗ 5 ಬೆರಳನ್ನ ಬಳಸಿ ಹಾಕಬೇಕಾದ್ರೆ ಈ ರೀತಿ ಮಧ್ಯ ಕೂಡ ಅದು ಹೌದು, ಅದನ್ನ ಬಿದ್ರು ಆಮೇಲೆ ನಾವು ಪ್ಯಾಚ್ ವರ್ಕ್ಸ್ ಮಾಡ್ಕೋಬಹುದು. ಸೊ ಅಂದ್ರೆ ಇದು ಬಾರ್ಡರ್ ಆಗಿರೋದ್ರಿಂದ ತುಂಬಾ ಥಿಕ್ ಆಗಿದ್ರೆ ಹೈಲೈಟ್ ಆಗುತ್ತೆ ಅಂತ ಅನ್ಸುತ್ತಲ್ಲ? ಇವಾಗ ವೈಟ್ ಕಲರ್ ಮುಗ್ದಿದೆ. ನಾನು ಬಾರ್ಡರ್ ಸಲುವಾಗಿ ಇನ್ನೊಂದು ರೆಡ್ ಕಲರ್ ತಗೋತಾ ಇದ್ದೀನಿ. ಅದನ್ನು ಸೇಮ್ ಇದೇನು ಹಾಕಿದ್ವಲ್ಲ ಮುಂಚೆ, ಸೊ ಅದೇ ಮತ್ತೆ ಫಿಲ್ಟರ್ ಯೂಸ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೇಮ್ ಯಾವ ಥರ ಈ ಗ್ರೌಂಡ್ ಬಂದಿದೆ ಅಂದ್ರೆ ಈ ಬಾರ್ಡರ್ ಫುಲ್ ಕವರ್ ಮಾಡ್ಕೊಂಡು. ಹೌದು, ಇವಾಗ ಇಷ್ಟ ಆಗಿದೆ. ಸ್ವಲ್ಪ ಇಲ್ಲಿ ನಾನು ಏನು ಮಧ್ಯದಲ್ಲಿ ತಗೊಂಡಿದ್ದೀನಲ್ಲ ಅದೇ ಕಲರ್ ಕೂಡ ಇಲ್ಲಿ ಸ್ವಲ್ಪ ತಗೋತಾ ಇದ್ದೀನಿ. ಇದು ಸ್ವಲ್ಪ ಲೀಪ್ ಶೇಪ್ನಲ್ಲಿ ತಗೋತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಆಗಿ ಹಾಕೋಬೇಕಾಗುತ್ತೆ. ಸೊ ಇವಾಗ ಇದಿಷ್ಟು ಸಾಕು. ಇದು ದೀಪ ಫೀಲ್ ಕೊಡ್ತಾ ಇದೆ ನಮಗೆ. ಹೌದು, ಇವಾಗ ನಾನು ಮತ್ತೆ ವೈಟ್ ರಂಗೋಲಿ ಬಳಸ್ಕೊತೀನಿ. ಅಂದ್ರೆ ಮತ್ತೊಂದು ಬಾರ್ಡರ್ ಹಾಕ್ತೀನಿ, ಅಂದರೆ ಔಟ್ ಫಿನಿಶಿಂಗ್ ಕೊಡೋಕ್ಕೆ ಒಂದು ಬಾರ್ಡರ್ ಹಾಕ್ತಾ ಇದ್ದೀನಿ. ಇವಾಗ ರೌಂಡ್ ಹಾಕಬೇಕು. ಸೊ ಇದನ್ನು ಹಾಕ್ತೀನೂ ಬಿಡ್ಬೋದಾಗಿತ್ತು, ಬಟ್ ಇದನ್ನು ಹಾಕಿದ್ರೆ ಇನ್ನು ಸ್ವಲ್ಪ ಚಂದ ಅನಿಸ್ತಾ ಇದೆ. ಹೌದು, ಫುಲ್ ಇದು ನಾವು ಏನು ಬಾರ್ಡರ್ ಹಾಕಿದ್ದೀವಲ್ಲ, ಬಾರ್ಡರ್ನ ಫುಲ್ ಕವರ್ ಆಗಿ ಮಾಡ್ಕೋಬೇಕು. ಸೊ ಇವಾಗ ಇಷ್ಟ ಆಗಿದೆ. ನಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ
ಇನ್ನೂ ಕೂಡ ಮಾಡ್ಬೋದು. ಮತ್ತಷ್ಟು ಬಾರ್ಡರ್ಸ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ನಾನು ಇವಾಗ ತೋರಿಸ್ತೀನಿ. ಸುಮ್ಮನೆ ಈ ಥರ ಮಧ್ಯದಲ್ಲಿ ಫುಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ಇದೇ ಥರ ಹಾಕ್ತಾ ಬರಬೇಕು. ಇವಾಗ ಜಸ್ಟ್ ಲೈನ್ಸ್ ಹಾಕೋತಾ ಇದ್ದೀನಿ ನಾನು. ಚುಕ್ಕೆಗಳನ್ನಿಟ್ಟು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಲೈನ್ಸ್ ತಗೊಳ್ಳೋದು. ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಕಾಣುತ್ತೆ ಈ ಥರ ಇದ್ರೆ. ಸೊ ಇಲ್ಲಾಂದ್ರೆ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು. ಹೌದು. ಇವಾಗ ಒಳಗಡೆ ಡಿಸೈನ್ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ. ಇವಾಗ ನಾವು ಗೋಲಿ ಅಂತ ಹೇಳಿದ್ದೀನಲ್ಲ, ಅದು ಯಾವ ಥರ ಬಳಸ್ಬೇಕಂತ ನಾನು ಇವಾಗ ತೋರಿಸ್ತೀನಿ. ಜಸ್ಟ್ ಸೆಂಟ್ರಲ್ಲಿ ಈ ಥರ ಇಟ್ಟು, ನಾನು ಸಣ್ಣದ್ದು ಹೇಳಿದ್ದೀನಲ್ಲ ಪುಡಿ ಇರೋಂಥ ರಂಗೋಲಿ ಅಂತ, ಅದನ್ನು ತಗೊಂಡು ಇದ್ರ ಮೇಲೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ಇವಾಗ ನೋಡಿ ತೆಗ್ದಾಗ ಈ ಥರ. ಓಕೆ, ಆ ಕರೆಕ್ಟ್ ಶೇಪಲ್ಲಿ ಸರ್ಕಲ್ ಬರಬೇಕಂತ ಅಂತಂದರೆ ಗೋಲಿ ಬೆಳೆಸಬಹುದು ಅಂತ. ಸಿಂಪಲ್ ಟೆಕ್ನಿಕ್ ಇದು. ಇವಾಗ ಫುಲ್ ಇದೇ ರೀತಿ ಮಾಡೋಣ. ಸೊ ಆ ಬಾರ್ಡರ್ ಫುಲ್ ಕವರ್ ಮಾಡ್ಕೊಳ್ಳೋದು. ಮಲ್ಲಿಕಾರ್ಜುನ್ ಈಗ ಗೋಲಿಯನ್ನು ಬಳಸಿ ತುಂಬ ಅಚ್ಚುಕಟ್ಟಾಗಿ ಹೇಗೆ ಸರ್ಕಲ್ ಹಾಕೋದು ಅಂತ ತೋರಿಸ್ಕೊಟ್ರು. ಜೊತೆಗೆ ಇಲ್ಲಿ ಮತ್ತೆ ಡಾಟ್ಸ್ಗಳನ್ನ ಇಟ್ಕೊಂಡು ಬಂದಿದೆ. ಸೊ ಇದು ಈ ಡಿಸೈನ್ನ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ತುಂಬ ಅದ್ಭುತವಾಗಿದೆ ಒಂದು ಡಿಸೈನ್ ಮತ್ತು ರಂಗೋಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಿರಿ ವೀಕ್ಷಕರಿಗೆ ತುಂಬ ಈಸಿಯಾಗಿ ಕಲರ್ಫುಲ್ ಆದಂಥ ರಂಗೋಲಿ ಬಿಡಿಸೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದಿದೆ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಮಲ್ಲಿಕಾರ್ಜುನ್ ಅವರು ಹೇಗೆ ಸರಳವಾಗಿ ತುಂಬ ಕಲರ್ಫುಲ್ಲಾಗಿ ರಂಗೋಲಿ ಬಿಡಿಸೋದನ್ನು ತಿಳಿಸ್ಕೊಟ್ರು ಅಂತ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಬ್ಬಗಳು ಕೂಡ ಇರೋದ್ರಿಂದ ಇವತ್ತು ನಾವು ಹೇಳಿಕೊಟ್ಟಂಥ ರಂಗೋಲಿನ ನಿಮ್ಮ ಮನೆಯ ಮುಂದೆ ಬಿಡಿಸಿ ಖುಷಿ ಪಡಿ ಅಂತ ಹೇಳ್ತಾ ಇವತ್ತಿನ ಸಿರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.